HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕನ್ನಡಿಗ ವಾಹನ ಚಾಲಕನ ಮೇಲೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಹಾಸನ ಮೂಲದ ಚಾಲಕ ಸಂಘದ ಆಗ್ರಹ, ಗಾಯಗೊಂಡಿರುವ ಚಾಲಕನಿಗೆ ನ್ಯಾಯ ದೊರಕಿಸಲು ಮನವಿ. ಹಾಸನ ಜಿಲ್ಲೆಯಲ್ಲಿ ಸಜ್ಜಾದ ಜನಗಣತಿಯ ಸಿದ್ಧತೆ, ಕೆಲಸ ಕಾರ್ಯದಲ್ಲಿ ಶಿಸ್ತು ನಿಖರತೆಯ ಅಗತ್ಯ, ಡಿಸಿ ಲತಾ ಕುಮಾರಿ ಕರೆ. ಗ್ರಾಮದ ಬಳಿ ಕಾಡಾನೆಗಳ ಚಲನವಲನ, ಸ್ಥಳೀಯ ನಿವಾಸಿಗಳಲ್ಲಿ ಭಯದ ವಾತಾವರಣ, ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆ ಗುಂಪು. ತಮಿಳುನಾಡು ಮೂಲದವರಿಂದ ಟಿಟಿ ವಾಹನ ಚಾಲಕರ ಮೇಲೆ ಹಲ್ಲೆ ನಡೆದಿರೋ ಘಟನೆ ಸಂಬಂಧ ಚಾಲಕ ರಾಮಕೃಷ್ಣ ಅವರ ಬಗ್ಗೆ ವಾಹನ ಚಾಲಕರ ಸಂಘದವರು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಭಾನುವಾರ ಹೊಸಕೋಟೆಯಿಂದ ಕೃಷ್ಣಗಿರಿಯ ದೇವಾಲಯಕ್ಕೆ ಬಾಡಿಗೆ ಪ್ರಯಾಣ ಕೈಗೊಂಡಿದ್ದು, ಸ್ಥಾನ ತಲುಪಿದ ಬಳಿಕ ತಮ್ಮ ವಾಹನದಲ್ಲಿದ್ದ ಪ್ರಯಾಣಿಕರು ಮತ್ತು ಅಲ್ಲಿನ ಸ್ಥಳೀಯರ ನಡುವೆ ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಹೋಟೆಲ್ನಲ್ಲಿ ಜಗಳ ನಡೆದಿದೆ. ಬಳಿಕ ತಕ್ಷಣ ನಾವು ಟಿಟಿ ವಾಹನದಲ್ಲಿ ಮುಂದಿನ ಪ್ರಯಾಣ ಆರಂಭಿಸಿದೆವು. ಆದರೆ ತಮ್ಮ ಟಿಟಿ ವಾಹನವನ್ನ ಕಾರಿನಲ್ಲಿ ಕೆಲವರು ಹಿಂಬಾಲಿಸುತ್ತಿದ್ದು, ಟೋಲ್ಗೇಟ್ ಬಳಿ ಏಕಾಏಕಿ 10 ರಿಂದ 15 ಜನರು ಕೋಲು ಹಿಡಿದು ಟಿಟಿ ವಾಹನವನ್ನು ಅಡ್ಡಗಟ್ಟಿ ದಾಳಿ ನಡೆಸಿದ್ರು. ಈ ವೇಳೆ ಪೊಲೀಸ್ ಠಾಣೆಗೆ ತೆರಳಲು ಪ್ರಯತ್ನಿಸಿದ್ರು. ದಾರಿಯನ್ನ ತಡೆದು ವಾಹನ ನಿಲ್ಲಿಸುವಂತೆ ಒತ್ತಾಯಿಸಿದ್ರು. ವಾಹನ ನಿಲ್ಲಿಸಿದ ತಕ್ಷಣ ಆರೋಪಿಗಳು ಮುಖ, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಕೋಲುಗಳಿಂದ ಥಳಿಸಿ ಹಲ್ಲೆ ನಡೆಸಿದ್ದಲ್ಲದೆ ವಾಹನದ ಗಾಜು ಪುಡಿ ಮಾಡಿದರೆಂದು ರಾಮಕೃಷ್ಣ ಆರೋಪಿಸಿದ ಅವರು, ನಮಗೆ ಎಲ್ಲಾ ವಾಹನ ಚಾಲಕರ ಸಂಘದಿಂದ ಬೆಂಬಲ ಬೇಕೆಂದು ಮನವಿ ಮಾಡಿದ್ದಾರೆ. ನಂತರ ನಮ್ಮ ಟಿಟಿ ವಾಹನವನ್ನ ಅವರೇ ಜಿಗಣಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಅಲ್ಲಿಯೂ ಕೂಡ ಹೊಡೆದಿದ್ದಾರೆ ಎಂದು ದೂರಿದ್ರು. ಈ ಘಟನೆ ನಂತರ ಜಿಗಣಿ ಪೊಲೀಸ್ ಠಾಣೆಗೆ ತೆರಳಿದ್ರು. ಪ್ರಕರಣ ದಾಖಲಿಸುವ ಬದಲು ರಾಜಿ ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ರು. ಹಲ್ಲೆ ನಡೆಸಿದ ಅವರು ಟಿಟಿ ವಾಹನವನ್ನು ತೆಗೆದುಕೊಂಡು ಹೋಗಿ ಜಿಗಣಿ ಪೊಲೀಸ್ ಠಾಣೆ ಸಮೀಪ ನಿಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಈ ಸಂಬಂಧ ಪೊಲೀಸರು 5 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಪ್ರಕರಣ ದಾಖಲಿಸದೆ ರಾಜಿ ಮಾಡುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಬೆಂಗಳೂರಿನ ಟಿಟಿ ವಾಹನ ಚಾಲಕರ ಸಂಘದ ಸದಸ್ಯರಾದ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಚಿರಂಜೀವಿ, ಬೆಂಗಳೂರಿನ ಮಂಟೆಲಿಂಗೇಗೌಡ ಹಾಗೂ ವಿವೇಕ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವ ಅವರು, ರಾಜಿ ಬೇಡ, ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ಗಾಯಗೊಂಡಿರುವ ಚಾಲಕ ರಾಮಕೃಷ್ಣನಿಗೆ ನ್ಯಾಯ ದೊರಕಿಸಬೇಕೆಂದು ಆಗ್ರಹಿಸಿದ್ದಾರೆ. HCN ನ್ಯೂಸ್, ಹಾಸನ. ಭಾರತ ಜನಗಣತಿ 2026-27 ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ನೆರವೇರಿಸಲು ಅಧಿಕಾರಿಗಳು, ಗಣತಿದಾರರು ಮತ್ತು ಸಿಬ್ಬಂದಿ ಸಮರ್ಪಕ ಸಿದ್ಧತೆಯೊಂದಿಗೆ ಶಿಸ್ತಿನಿಂದ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ KS ಲತಾ ಕುಮಾರಿ ತಿಳಿಸಿದರು. ಹಾಸನ ನಗರದ ಸಾಲಗಾಮೆ ರಸ್ತೆ ಬಳಿ ಇರುವ ಮಲೆನಾಡು ಶಿಕ್ಷಣ ಸಂಸ್ಥೆ ಆಲ್ಯುಮ್ನಿ ಸಭಾಂಗಣದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಭಾರತ ಜನಗಣತಿ 2026-27 ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿ, ಕೈಪಿಡಿಯಲ್ಲಿರುವ ಎಲ್ಲಾ ಸೂಚನೆಗಳನ್ನು ಮೊದಲು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡ ಬಳಿಕವೇ ಕಾರ್ಯಪ್ರವೃತ್ತರಾಗಬೇಕು. ಈಗಿನ ಜನಗಣತಿ ಸಂಪೂರ್ಣ ಡಿಜಿಟಲ್ ವಿಧಾನದಲ್ಲಿ ನಡೆಯುತ್ತಿರುವುದರಿಂದ ಹಿಂದಿನ ವರ್ಷಗಳಂತೆ ಕಷ್ಟಗಳಿಲ್ಲ. ಒಟ್ಟು 34 ಪ್ರಮುಖ ಪ್ರಶ್ನೆಗಳಿದ್ದು, ಪ್ರತಿಯೊಂದನ್ನು ಗಮನವಿಟ್ಟು ಸರಿಯಾಗಿ ಭರ್ತಿ ಮಾಡಬೇಕು. ವಿಶೇಷವಾಗಿ ಮನೆಗಳ ಮ್ಯಾಪ್ ಗುರುತಿಸುವಿಕೆ ಮತ್ತು ಸ್ಥಳದ ವಿವರಗಳನ್ನು ದಾಖಲಿಸುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕೆಂದು ಸೂಚನೆ ನೀಡಿದರು. ಜನಗಣತಿ ಏಕೆ ಅಗತ್ಯ ಎಂಬುದನ್ನು ಜನರಿಗೆ ಸರಳವಾಗಿ ತಿಳಿಸಿ ಅವರ ವಿಶ್ವಾಸ ಗಳಿಸುವುದು ಗಣತಿದಾರರ ಪ್ರಮುಖ ಹೊಣೆಗಾರಿಕೆ. ಸಮಾಜದ ಅಭಿವೃದ್ಧಿಗೆ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಜನಗಣತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತಮವಾಗಿ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವ ಗಣತಿದಾರರಿಗೆ ಪ್ರಶಸ್ತಿ ನೀಡುವ ವ್ಯವಸ್ಥೆ ಇದೆ ಎಂದರು. ಕೊನೆ ಕ್ಷಣದವರೆಗೂ ಕಾಯದೆ ನಿಗದಿತ ಅವಧಿಯೊಳಗೆ ಕೆಲಸ ಪೂರ್ಣಗೊಳಿಸುವಂತೆ ಸೂಚಿಸಿದ ಅವರು, ಮನೆಗಳ ಲಿಸ್ಟಿಂಗ್ ಮಾಡೋ ವಿಧಾನ ಕುರಿತು ಸಮಗ್ರ ತರಬೇತಿ ನೀಡಲಾಗುತ್ತದೆ ಎಂದರು. ತರಬೇತಿಗೆ ಹಾಜರಾದವರು ಜವಾಬ್ದಾರಿಯುತವಾಗಿ, ಶಿಸ್ತಿನಿಂದ ಮತ್ತು ಸಂತೋಷದಿಂದ ಈ ಕಾರ್ಯವನ್ನು ನಿರ್ವಹಿಸಬೇಕೆಂದು ಕರೆ ನೀಡಿದರು. ಸಮಾಜದಲ್ಲಿ ಬದಲಾವಣೆ ತರಲು ಜನಗಣತಿ ಪ್ರಮುಖ ಸಾಧನವಾಗಿದ್ದು, ಇದರ ಮೂಲಕ ಅಭಿವೃದ್ಧಿ ಯೋಜನೆಗಳು ರೂಪುಗೊಳ್ಳುತ್ತವೆ. ಹೀಗಾಗಿ ಈ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರದೆ ನಿಖರ ಮಾಹಿತಿ ಸಂಗ್ರಹಿಸುವುದು ಅಗತ್ಯ ಎಂದು ಹೇಳಿದರು. ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸಿ, ಮುಂದಿನ ದಿನಗಳಲ್ಲಿ ಇದು ನಿಮಗೆ ಅನುಭವ ಮತ್ತು ಗೌರವ ತರುತ್ತದೆ ಎಂದು ಹೇಳಿದರು. ಅಪರ ಜಿಲ್ಲಾಧಿಕಾರಿ ಜಗದೀಶ್ ವಿ ಗಂಗಣ್ಣನವರು ಮಾತನಾಡಿ, ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವಾಗ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು. ಪ್ರತಿದಿನ ಸಂಗ್ರಹಿಸಿದ ಮಾಹಿತಿಯನ್ನ ತಕ್ಷಣ ಅಪ್ಲೋಡ್ ಮಾಡಿದ್ರೆ ಜಿಲ್ಲೆಯ ಪ್ರಗತಿ ರಾಜ್ಯ ಮಟ್ಟದಲ್ಲಿ ಗಮನಾರ್ಹವಾಗುತ್ತದೆ. ಜೊತೆಗೆ ನಮ್ಮ ಜಿಲ್ಲೆಯ ಪ್ರಗತಿ ಚೆನ್ನಾಗಿ ಟಾಪ್ ಸ್ಥಾನ ಪಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗೀತಾ ಸೇರಿದಂತೆ ಹಲವು ಅಧಿಕಾರಿಗಳು, ಗಣತಿದಾರರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ. ಬರೀ ಮಂಜು ಹೇಳಿದ್ದನ್ನ ಕೇಳಿಸ್ಕೊಂಡು ಹೋಗ್ಬೇಕು. ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಆ ಜನಗಣತಿಯ ಕೈಪಿಡಿಯನ್ನ ಓದ್ಬೇಕು. ನಮ್ಮಲ್ಲಿ ಏನ್ ಮಾಡ್ತಾರೆ, ಓದಕ್ಕೆ ಯಾರು ಹೋಗೋದಿಲ್ಲ, ತುಂಬಾ ಬೇಜಾರು. ಪಾಠ ಮಾಡಿ ಮಕ್ಕಳಿಗೆ ಓದಿಸಿ ಇವರು ಓದ್ಬೇಕು ಅಂದ್ರೆ ಬೇಜಾರು ಅಲ್ಲ. ಎಷ್ಟು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ, ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳನ್ನ ಅಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಆ ನಂತರ ನೀವೆಲ್ಲ ಓದಿ ಒಂದು ಕ್ವಿಜ್ ಕಂಡಕ್ಟ್ ಮಾಡೋಣ. ಲಾಸ್ಟಿಗೆ ಕಂಡಕ್ಟ್ ಮಾಡ್ತೀರಿ, ಒಂದು ಪ್ರೈಸ್ ಕೊಡೋಣ.
ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇಡಿ, ಆಯ್ತಾ? ಸೊ ಇವೆಲ್ಲ ನಿಮಗೆ ಏನೇನು ಮಾಡಬೇಕು ಮಾಡಬಾರ್ದು ಅಂತ ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ. ತುಂಬಾ ಕಷ್ಟ ಇಲ್ಲ, ಎಲೆಕ್ಷನ್ ಅಷ್ಟು ನಮ್ಗೆ ಇನ್ನೂ ಕಠಿಣವೂ ಇಲ್ಲ. ಸೊ ಇದನ್ನ ನೀವು ಕಡ್ಡಾಯವಾಗಿ ಓದಬೇಕು. ಇದರಲ್ಲಿ ಕೊಟ್ಟಿದ್ದಾರೆ, ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ, ಐತಿಹಾಸಿಕ ಹಿನ್ನೆಲೆ ಕೊಟ್ಟಿದ್ದಾರೆ, ಜನಗಣತಿ ನಡೆಸುವ ಉದ್ದೇಶ. ಎಷ್ಟೋ ಜನ ಹೇಳಿದ್ರಿ, ಸರಿಯಾಗಿ ಉತ್ತರ ಕೊಟ್ರಿ, ಆದ್ರೆ ಇನ್ನು ನಿಖರವಾಗಿ ಯಾವ ಯಾವ ಕಾರಣಗಳಿಗೆ ಜನಗಣತಿ ನಡೆಯುತ್ತೆ ಅನ್ನೋದು ತುಂಬಾ ಸುಂದರವಾಗಿದೆ, ತುಂಬಾ ಸಿಂಪಲ್, ಅದನ್ನು ಸಹ ತಿಳ್ಕೊಳ್ಳಿ. ಆಮೇಲೆ ಭಾರತದ ಜನಗಣತಿ 2027ರ ಒಂದು ಏನು ರೂಪರೇಷೆಗಳಿದೆ ನಂತರ ಎಲ್ಲ ಕೊಡ್ತಾ ಹೋಗ್ತಾರೆ. ಗಣತಿದಾರರ ಕರ್ತವ್ಯಗಳೇನು, ಅವರ ಪ್ರಶಸ್ತಿನೂ ಇದೆ, ಒಳ್ಳೆಯ ಗಣತಿದಾರರಿಗೆ ಪ್ರಶಸ್ತಿನೂ ಇದೆ. ಆಮೇಲೆ ನಾನು ಈ ಮೂಲಕ ಹೇಳೋದು ಇಷ್ಟೇ, ಕೊನೆ ದಿನಾಂಕದವರೆಗೂ ಕಾಯ್ಬೇಡಿ. ಆದಷ್ಟು ಬೇಗ ನೀವು ಮುಗಿಸ್ಬಿಟ್ರೆ ನಮಗೆ ಟೆನ್ಷನ್, ಸ್ಟ್ರೆಸ್ ಕಮ್ಮಿ ಇರ್ತದೆ. ನಿಗದಿತ ಸಮಯಕ್ಕಿಂತ ಮುಂಚಿತ ನೀವು ಕರ್ತವ್ಯವನ್ನು ನಿಭಾಯಿಸೋದು ಕಲಿಯಿರಿ. ನೆಕ್ಸ್ಟ್ ನಿಮಗೆ ಎಲ್ಲ ಮನೆ ಹೌಸ್ ಲಿಸ್ಟ್ ಅನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಚಲನವಲನ ಸ್ಥಳೀಯ ನಿವಾಸಿಗಳಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಿದೆ. ಶನಿವಾರ ಇಡೀ ರಾತ್ರಿ ಆಹಾರಕ್ಕಾಗಿ ಅಲೆದಾಡಿದ್ದ ಸುಮಾರು 28 ಕಾಡಾನೆಗಳ ಹಿಂಡು ಭಾನುವಾರ ಬೆಳಗ್ಗೆ ಡಿಸಿ ತೋಟದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದವು. ಈ ಸಂದರ್ಭದಲ್ಲಿ ಗೌರಿಕೆರೆಯಲ್ಲಿ ಸಾಕಷ್ಟು ನೀರು ಕುಡಿಯೋದರ ಮೂಲಕ ದಾಹ ನೀಗಿಸಿಕೊಂಡು ಮತ್ತದೇ ತೋಟಕ್ಕೆ ವಿಶ್ರಾಂತಿಗೆ ತೆರಳಿದವು. ಇನ್ನೊಂದು ಒಂಟಿ ಕಾಡಾನೆಯು ಕಿತ್ತಾವರ ಎಸ್ಟೇಟ್ನ ಬಿ ಬ್ಲಾಕ್ನಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ. ಎಟಿಎಫ್ ಸಿಬ್ಬಂದಿಗಳು ಕಾಡಾನೆಗಳ ಸಂಚಾರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಸ್ಥಳೀಯ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿ ಆನೆಗಳು ಓಡಾಡಬಹುದಾಗಿರುವ ಸ್ಥಳದಲ್ಲಿ ರಾತ್ರಿ ಸಂಚಾರವನ್ನ ಮಾಡಬಾರದೆಂದು ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶ ನೀಡುತ್ತಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಬೊಮ್ಮನಹಳ್ಳಿ ಗ್ರಾಮದ ಗೌರಿಕೆರೆಯ ಬಳಿ ಕಾಡಾನೆಗಳ ಹಿಂಡು ನೀರು ಕುಡಿದು ಕಾಫಿ ತೋಟದತ್ತ ತೆರಳಿದವು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಹಲವು ದಶಕಗಳಿಂದ ಹಾಸನ ಜಿಲ್ಲೆಯಲ್ಲಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಸಾರ್ವಜನಿಕರಿಗೆ ನಂಬಿಕೆಯಿಂದ ನೀಡುತ್ತಾ ಬಂದಿರುವ SRS ಜ್ಯುವೆಲರ್ಸ್ ವತಿಯಿಂದ ಇದೀಗ ಮತ್ತೆ ನೂತನವಾಗಿ SRS ಸಿಲ್ವರ್ ವರ್ಲ್ಡ್ ಆರಂಭಿಸಲಾಗಿದೆ. ಹಾಸನ ನಗರದ BM ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭಿಸಲಾಗಿರುವ SRS ಸಿಲ್ವರ್ ವರ್ಲ್ಡ್ ಅನ್ನ SRS ಜ್ಯುವೆಲರ್ಸ್ನ ಮಾಲೀಕರಾದ ರಾಜಗೋಪಾಲ ಶೆಟ್ಟಿ ಅವರು ಅದ್ದೂರಿಯಾಗಿ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಅವರ ಮಕ್ಕಳಾದ ರವೀಶ್, ರಜತ್ ಮತ್ತು ರಾಹುಲ್ ಸಾಥ್ ನೀಡಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜಗೋಪಾಲ್ ಶೆಟ್ಟಿ ಅವರು ತಮ್ಮ ಸಂಸ್ಥೆ ವತಿಯಿಂದ ನೂತನವಾಗಿ ಹಾಸನ ಜಿಲ್ಲೆಯ ಜನತೆಗೆ SRS ಸಿಲ್ವರ್ ವರ್ಲ್ಡ್ ಆರಂಭಿಸಿದೆ. ಇದರಲ್ಲಿ ವಿಶೇಷವಾಗಿ ಬೆಳ್ಳಿ ಆಭರಣಗಳನ್ನು ಪರಿಚಯಿಸಲಾಗುತ್ತಿದೆ. ಹಾಸನ ಜಿಲ್ಲೆಯ ಜನತೆಯ ನಂಬಿಕೆಯನ್ನ ನಾವು ಮತ್ತಷ್ಟು ಬಲಗೊಳಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದರು. ರವೀಶ್ ಅವರು ಮಾತನಾಡಿ, ನೂತನವಾಗಿ SRS ಸಿಲ್ವರ್ ವರ್ಲ್ಡ್ ಆರಂಭಿಸಲಾಗಿದೆ. ಇದರಲ್ಲಿ ನಾವು ಬೆಳ್ಳಿಯ ಅತ್ಯುತ್ತಮ ಮಟ್ಟದ ಆಭರಣಗಳನ್ನು ವಿವಿಧ ವಿನ್ಯಾಸದ ವಿಶೇಷ ರೀತಿಯಲ್ಲಿ ಪರಿಚಯಿಸಿದ್ದೇವೆ. ಸಾರ್ವಜನಿಕರು ಇದುವರೆಗೂ ನಮಗೆ ನೀಡಿದ ಸಹಕಾರವನ್ನೇ ಮತ್ತೆ ಕೋರುತ್ತೇವೆ ಎಂದರು.
ಎಸ್ಆರ್ಎಸ್ ಜ್ಯುವೆಲ್ಲರ್ಸ್ ಸಂಪೂರ್ಣವಾಗಿ ಕಲ್ಪನೆ, ಸೃಜನಶೀಲತೆ ಮತ್ತು ವಿನ್ಯಾಸ ಹಾಗೂ ಗುಣಮಟ್ಟದಲ್ಲಿ ಉತ್ಕೃಷ್ಟತೆಯನ್ನ ಹೊಂದಿದೆ. ನಮ್ಮ ಹೊಸ ಶ್ರೇಣಿಯು ವ್ಯಕ್ತಿತ್ವಕ್ಕೆ ಸರಿಹೊಂದುವ ಅಪರೂಪದ ಆಭರಣ ಸಂಗ್ರಹವಾಗಿದೆ ಎಂದರು. ಕ್ಲಾಸಿಕ್ ಸಂಗ್ರಹ ದಿನನಿತ್ಯ ಧರಿಸಲು ಸೂಕ್ತವಾದ ಆಭರಣಗಳನ್ನು ಹೊಂದಿದೆ. ಆಕರ್ಷಕ ವಿನ್ಯಾಸಗಳಿಗೆ ಆಧುನಿಕ ಸ್ಪರ್ಶವಿದೆ. ಪ್ರತಿ ಆಭರಣದ ತುಣುಕು ಸರಳತೆ, ತಾಜಾತನ ಮತ್ತು ಶುಭ್ರತೆಯಿಂದ ಸ್ಫೂರ್ತಿ ಹೊಂದಿದ ವಿನ್ಯಾಸದಿಂದ ಕೂಡಿದೆ. ಸ್ಪಷ್ಟವಾದ ಗೆರೆಗಳು ಮತ್ತು ಸೂಕ್ಷ್ಮವಾದ ಕಸೂತಿಯೊಂದಿಗೆ ಹೊಳಪನ್ನ ಹೆಚ್ಚಿಸಲಿವೆ. ಪ್ರಸ್ತುತ ಬೆಳ್ಳಿಯು ಫ್ಯಾಷನ್ ಬ್ರ್ಯಾಂಡ್ ಆಗಿದ್ದು, ಅಲಂಕಾರ ಮತ್ತು ಉದ್ದೇಶವನ್ನ ಕೈಗೆಟುಕುವ ಬೆಳ್ಳಿ ಆಭರಣದೊಂದಿಗೆ ಒಗ್ಗೂಡಿಸುವ ನೂತನ ಮಳಿಗೆಯನ್ನ ಘೋಷಿಸಲು ಸಂತಸವಾಗುತ್ತಿದೆ ಎಂದರು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಗ್ರಾಹಕರಾದ ಧನ್ಯ, ವೆಂಕಟೇಶ್, ರಾಜು ಮತ್ತು ಗಾಯತ್ರಿ ಪ್ರಕಾಶ್ ಮಾತನಾಡಿ, ಎಸ್ಆರ್ಎಸ್ ಜ್ಯುವೆಲ್ಲರ್ಸ್ನವರು ಯಾವಾಗಲೂ ಹಾಸನದ ಜನತೆಯ ನಂಬಿಕೆ ಗಳಿಸಿದ್ದಾರೆ. ಅವರು ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಅನ್ನು ಆರಂಭಿಸಿದ್ದು ತುಂಬಾ ಸಂತಸದಾಯಕ ವಿಷಯವಾಗಿದೆ. ಜನರು ಇದರ ಸದುಪಯೋಗ ಪಡೆಯಬಹುದು. ಇವರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಇವರ ಬಗ್ಗೆ ನಂಬಿಕೆ ಇದ್ದು ಯಾವಾಗಲೂ ಆಭರಣ ಖರೀದಿಗೆ ಇಲ್ಲಿಯೇ ಬರುತ್ತೇವೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಎಸ್ಆರ್ಎಸ್ ಸಿಲ್ವರ್ ವರ್ಲ್ಡ್ ಮಾಲೀಕರ ಕುಟುಂಬದವರು, ಸಿಬ್ಬಂದಿ ವರ್ಗದವರು, ಬಂಧು ಮಿತ್ರರು, ಹಿತೈಷಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೇಳಿ ಬಯಸ್ತೀನಿ. ನಾನು ಈ ಥರ ನಮ್ಮ SRS ಇದರಿಂದ ಈ ಥರ ಶೋರೂಮ್ ಉದ್ಘಾಟನೆ ಮಾಡಿ ಎಲ್ಲ ನಿಮ್ಮ ಸಮ್ಮುಖದಲ್ಲೆಲ್ಲ ಆಗಿದೆ. ಆ ಪರಮಾತ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀಲಿ. ಈ ಥರ ಶೋರೂಮು ಹಾಸನ ಡಿಸ್ಟ್ರಿಕ್ಟಲ್ಲಿ ಇತ್ತಿಲ್ಲ. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ದೊಡ್ಡ ಮನಸ್ಸು ಮಾಡಿ ಈ ಶೋರೂಮ್ ಮಾಡಿದ್ದಾರೆ. ನಮ್ಮ SRS ಜ್ಯುವೆಲರಿ ಶಾಪಿಂಗ್ ನಡೀತಾ ಇದೋ ಇದು ಅದೇ ಮುಖಾಂತರ ಅದೇ ಯಶಸ್ಸನ್ನು ಕಾಪಾಡಲೆಂದು ನಾನು ಹಾಸನಾಂಬ ದೇವಸ್ಥಾನ ಹಾಸನಾಂಬನ್ನು ಬಂದು ಪ್ರಾರ್ಥಿಸುತ್ತೇನೆ. ಮತ್ತೆಲ್ಲರಿಗೂ ನಾನು ನಮಸ್ಕಾರ ಹೇಳಿ ಹಾಸನ ಜನತೆಗೆ ಹಾಗೂ ಬಂಧು ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮ್ಮ SRS ಸಮೂಹ ಸಂಸ್ಥೆಯಿಂದ SRS ಸಿಲ್ವರ್ ವರ್ಲ್ಡ್ ಅನ್ನೋ ಸಂಸ್ಥೆನ ಆರಂಭಿಸ್ತಿದ್ದೇವೆ. ಇದು SRS ಸಿಲ್ವರ್ ವರ್ಲ್ಡ್ SRS ಟ್ರಸ್ಟ್ ಫಾರ್ ಎವರ್ ಏನಿದೆ ಅದೇ ಟ್ರಸ್ಟ್ ಇದನ್ನು ಉಳಿಸ್ಕೊಳ್ಳೋಕೆ ಬಯಸ್ತೀವಿ. ಆಮೇಲೆ ಇಲ್ಲಿ SRS ಸಿಲ್ವರ್ ವರ್ಲ್ಡಲ್ಲಿ SRS ಸಿಲ್ವರ್ ಜ್ಯುವೆಲ್ರಿ ಈಗಿನ ಬೆಲೆ ಸ್ಪರ್ಧಾತ್ಮಕ ಇರೋದ್ರಿಂದ ಎಲ್ಲ ಚಿನ್ನದಲ್ಲಿ ಏನು ದೊರೆಯುತ್ತದೆ ಎಲ್ಲನೂ ಬೆಳ್ಳಿ ಸೊ ಅವ್ರು ಮುಂಚೆ ಗೋಲ್ಡ್ಗೆ ಎಕ್ಸ್ಕ್ಲೂಸಿವ್ ಆಗಿ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿರ್ತಾ ಇತ್ತು. ತುಂಬ ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಮುಂಚೆ. ಇಲ್ಲಿ ಸಿಲ್ವರ್ ಕೂಡ ಇತ್ತು ಮುಂಚೆ ಮೇಲೆ, ಬಟ್ ಇವಾಗ ಸೆಪ್ರೇಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಸಿಲ್ವರ್ಗೆ ಅಂತಲೇ ಸೆಪ್ರೇಟಾಗಿ ಮಾಡಿದ್ದಾರೆ. ಸೊ ಅದೇ ಥರ ಸರ್ವಿಸ್ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೋತೀವಿ. ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು SRS ಅಗೇನ್. ತುಂಬ ಚೆನ್ನಾಗಿರುತ್ತೆ. ಹಾಸನಲ್ಲಿ SRS ಅಂದರೆ ಒಂದು ಟ್ರಸ್ಟು, ಇವಾಗಿಂದ ಅಲ್ಲ, ಇದು ಸುಮಾರು ಒಂದು 80 ವರ್ಷದಿಂದ ಈ ಅಂಗಡಿ ಒಳ್ಳೆ ಹೆಸರು ತಗೊಂಡು ಬರ್ತಾಯಿದೆ. ಈಗ ಮೇಲ್ಗಡೆ ಅಂಗಡಿ ಮಾಡಿ ಒಂದು ಹೆಚ್ಚು ಕಮ್ಮಿ 8-10 ವರ್ಷ ಆಯಿತು. ಹೊಸ ಅಂಗಡಿ ಮಾಡಿ ಎದುರುಗಡೆ ಇದ್ವಿ ನಾವು ಮುಂಚೆ, ಈಗ ಮೇಲ್ಗಡೆ ಮಾಡಿದ್ದಾರೆ. ಈಗ ಹೊಸದಾಗಿ ಒಂದು ಸಿಲ್ವರ್ ಪ್ಯಾಲೇಸು, ಈಗ ತುಂಬ ಬೇಡಿಕೆಯಲ್ಲಿದೆ ಸಿಲ್ವರ್ ಆರ್ನಮೆಂಟು, ಆ್ಯಂಟಿಕ್ಕು. ನಿಮ್ಗೆ ಯಾವ ಥರ ಬೇಕು, ಕಾಲಿಂದ ಹಿಡಿದು ಕಿರೀಟದವರೆಗೂ ಯಾವ ಥರ ಬೇಕು ಎಲ್ಲ ಸಿಗುತ್ತೆ. ಬಂದು ತಗೊಳ್ಳಿ ನಮ್ಮ ಅಂಗಡಿಯಲ್ಲಿ. SRS ಅಂದರೆ ಟ್ರಸ್ಟ್ ಫಾರ್ ಎವರ್, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಯಾವುದು ಇದಾಗೋದಿಲ್ಲ, ಎಲ್ಲ ಒಂದು ಅತ್ಯುತ್ತಮ ಕ್ವಾಲಿಟಿ ಎಲ್ಲ ಸರ್ಟಿಫೈಡ್. ಗಾಯತ್ರಿ ಪ್ರಕಾಶ್ ಅಂತ. ನಾವು ಹಾಸನಕ್ಕೆ ಬಂದು ಒಂದು 25 ಇಯರ್ಸ್ ಆಯಿತು. ಬಟ್ ಹಾಸನಕ್ಕೆ ಬಂದಾಗಿಂದಲೂ ನಾನು SRS ಚೌಟ್ರಿಗೆ ಬರೋದು, SRS ಜ್ಯುವೆಲರಿನೇ ಬರೋದು ಯಾವಾಗಲೂ. ಏನೇ ಫಂಕ್ಷನ್ ಏನೇ ಆದ್ರೂ ನಾವು SRS ಜ್ಯುವೆಲರಿನೇ ನಾವು ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡೋದು. ಬಟ್ ತುಂಬ ಖುಷಿ ಇಲ್ಲಿ ಬರೋದು ಅಂದರೆ, ಯಾಕೆ ಅಂದರೆ ಇಲ್ಲಿ ರವಿಶಣ್ಣ ಅವರಾಗಲಿ ಮಕ್ಕಳಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಏನೇ ಇದ್ದರೂ ಬನ್ನಿ ನಿಮ್ಗೆ ಏನು ಬೇಕೋ ತೋರಿಸ್ತೀನಿ ಅಂತ ಎಲ್ಲ ವೆರೈಟೀಸು ತೋರಿಸ್ತಾರೆ. ಸಕಲೇಶಪುರ ತಾಲೂಕಿನ ಕರಗೂರು ಕೂಡಿಗೆ ಪಾಲಹಳ್ಳಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ 16 ಅಡಿ ಎತ್ತರದ ಕಲ್ಲಿನ ಏಕಶಿಲಾ ನೂತನ ವಿಗ್ರಹದ ಪ್ರತಿಷ್ಠಾಪನೆ ಮಹೋತ್ಸವ ಭಕ್ತಿ ಭಾವದಿಂದ ಮತ್ತು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮಕ್ಕೆ ಹಾಸನ ಹಾಗೂ ಕೊಡಗು ಜಿಲ್ಲೆಯ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ 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 ಶಂಭುನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು. ಆಂಜನೇಯ ಸ್ವಾಮಿ ಸೇವೆಯ ಪ್ರತೀಕವಾಗಿದ್ದು ಎಲ್ಲ ಯುಗಗಳಲ್ಲೂ ಭಕ್ತರ ಪಾಲಿಗೆ ಶಕ್ತಿಯ ಮೂಲವಾಗಿದ್ದಾರೆ. ಭಕ್ತರು ನಿರಂತರ ರಾಮನಾಮ ಜಪ ಮಾಡಬೇಕು ಎಂದರು. ತುಳಸಿ ಪೂಜೆ, ಗೋಪೂಜೆ ಮಾಡುವ ಮನೆಗಳು ಪವಿತ್ರವಾಗುತ್ತದೆ ಎಂದು ತಿಳಿಸಿದ್ರು. ಆಂಜನೇಯ ಬ್ರಹ್ಮಚಾರಿ ಜಾಗೃತಿಯ ಪ್ರತೀಕವಾಗಿದ್ದು ಯುವ ಜನತೆಗೆ ಆದರ್ಶ ಎಂದರು.
ಹೆಗ್ಗಡಹಳ್ಳಿ ಮಠದ ಶ್ರೀ 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 ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕಳೆದ 3 ದಿನಗಳಿಂದ ಯಜ್ಞ, ಹೋಮ, ಹವನ ಸೇರಿದಂತೆ ಸನಾತನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿಸಲಾಗಿದೆ. ಈ ವಿಗ್ರಹದ ಮುಂದೆ ಕೆಲ ಕ್ಷಣ ಪ್ರಾರ್ಥನೆ ಮಾಡಿದ್ರೂ ಆತ್ಮಶಕ್ತಿ ಹೆಚ್ಚುತ್ತದೆ. ಕರಗೂರಿನ ಇತಿಹಾಸದಲ್ಲಿ ಇದು ಸುವರ್ಣ ಕ್ಷಣವಾಗಿದ್ದು, ಗ್ರಾಮಸ್ಥರಿಗೆ ಆರೋಗ್ಯ ಮತ್ತು ಆಯುಷ್ಯ ಲಭಿಸಲಿ ಎಂದು ಆಶಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶಾಸಕರಾದ ಎಚ್.ಡಿ. ರೇವಣ್ಣ ಮಾತನಾಡಿ, ಆಂಜನೇಯ ಸ್ವಾಮಿಯನ್ನ ನಂಬಿದವರಿಗೆ ಎಂದು ಕೆಡುಕಾಗಿಲ್ಲ. ವಾಯುಪುತ್ರ ತಮಗೆಲ್ಲ ಈ ಗ್ರಾಮದ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂತಹ ಧಾರ್ಮಿಕ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಅವಿಸ್ಮರಣೀಯ ಎಂದರು. ವಾಯುಪುತ್ರ ಸೇವಾ ಸಮಿತಿ ಗೌರವಾಧ್ಯಕ್ಷ ರಾಮಚಂದ್ರ ಕೆಕೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೃಷಿ ಆಧಾರಿತ ಸಾಮಾನ್ಯ ಜನರು ಒಂದಾಗಿ ಸುಮಾರು 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿ 16 ಅಡಿ ಏಕಶಿಲಾ ಆಂಜನೇಯ ಮೂರ್ತಿಯನ್ನ ಸ್ಥಾಪಿಸಿರುವುದು ಹೆಮ್ಮೆಯ ವಿಷಯ ಎಂದರು. ಸಹಕರಿಸಿದ ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡಿ, ಪುರಾಣಗಳಲ್ಲಿ ಆಂಜನೇಯ ಸ್ವಾಮಿಯ ರಾಮಭಕ್ತಿ ಅಪಾರವಾಗಿದ್ದು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ಭಾಗದ ರೈತರಿಗೆ ಬೆಳೆಗಳಿಗೆ ಉತ್ತಮ ಬೆಲೆ ದೊರಕಲಿ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಅಂತ್ಯವಾಗಲಿ ಎಂದು ಆಶಿಸಿದರು. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಆಂಜನೇಯನ ಶ್ರದ್ಧೆ, ಭಕ್ತಿ, ಪರಾಕ್ರಮವು ಎಲ್ಲರಿಗೂ ಪ್ರೇರಣೆ ಎಂದರು. ಮಾಜಿ ಶಾಸಕ ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಸಾಮಾನ್ಯ ಜನರು ಒಂದಾಗಿ ಸುಮಾರು 1.5 ಕೋಟಿ ರೂಪಾಯಿ ಸಂಗ್ರಹಿಸಿ ಭವ್ಯ ವಿಗ್ರಹ ನಿರ್ಮಿಸಿರುವುದು ಯುವಕರ ಸಾಧನೆಗೆ ನಿದರ್ಶನ ಎಂದು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣಾ ಸೇನಾ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ, ಮುಳುಗು ತಜ್ಞ ಈಶ್ವರ್ ಮಲ್ಪೆ, ಆಸರೆ ಫೌಂಡೇಶನ್ ಜಯರಾಜ್ ನಾಯ್ಡು ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾಯುಪುತ್ರ ಸೇವಾ ಸಮಿತಿ ಅಧ್ಯಕ್ಷ ತೇಜಸ್ವಿ, ಜಾಗಟೆ ಶಿವಕುಮಾರ್, ಎಲ್ಎಸ್ ತಮ್ಮೇಗೌಡ, ಜಯಮಾರುತಿ ದೇವರಾಜ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಪ್ರಸನ್ನ, ಪುನೀತ್ ಬನ್ನಹಳ್ಳಿ, ಶಶಿಧರ್, ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ಎಡಕೇರಿ ಗಂಗಾಧರ್, ಅವಿನಾಶ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಭಕ್ತಿ ಭಾವದಿಂದ ಈ ಭಾಗದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಮೊದಲು ನಾನು ಆ ಸಮಿತಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತು ಸಂದರ್ಭ, ಪುರಾಣದಲ್ಲಿ ಬರ್ತಕ್ಕಂಥ ಹೆಸರು ಆಂಜನೇಯ, ಈಗಲ್ಲ. ಇತಿಹಾಸದಲ್ಲಿರುವ ಹೆಸರು ಆಂಜನೇಯ. ಆದರೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಪುರಾಣದಲ್ಲಿ ಬರುವಂತಹ ಹೆಸರನ್ನ, ಅವರ ಶ್ರಮವನ್ನ, ಭಕ್ತಿಯನ್ನ, ಹೋರಾಟವನ್ನ, ಪ್ರಾಮಾಣಿಕತೆಯನ್ನ, ಭಕ್ತಿಯನ್ನ, ರಾಮನಿಗೆ ಎಷ್ಟು ಬಂಟ ಭಕ್ತಿ ಅಲ್ಲ ಬಂಟ ಆಗಿದೆ ಅಂತಕ್ಕಂಥದ್ದನ್ನ ಜ್ಞಾಪಿಸುವಂತಹ, ನಾವೆಲ್ಲ ಅದನ್ನ ಮರುಕಳಿಸುವಂತಹ, ನಮಗೆಲ್ಲ ಸ್ಫೂರ್ತಿಯೆಲ್ಲ ತುಂಬಿರ್ತಕ್ಕಂಥ ಶ್ರೀ ರಾಮಾಂಜನೇಯವರ ಪ್ರತಿ ಮನವರ್ಣ ಇಡೀ ಎಲ್ಲ ಒಟ್ಟು ಕೂಡ ಸೇರಿದಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ. ನಮ್ಮ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಇವತ್ತು ಇತಿಹಾಸದ ಪುರಾಣದಲ್ಲಿ ಶ್ರೀರಾಮನಿಗಾಗಿ ಮಾಡಿದಂತಹ ಶ್ರಮ, ಆಂಜನೇಯವರ ಪರಾಕ್ರಮವನ್ನು ನಾವು ಮೆಚ್ಚಬೇಕು. ಆ ಪರಾಕ್ರಮ, ಆ ಶಕ್ತಿ. ಸಮಾಜದಲ್ಲಿ ಶಾಂತಿಯುತವಾಗಿ ಮತ್ತು ಪರಸ್ಪರ ಬಂಧುತ್ವದಿಂದ ಬದುಕುವ ಮಾರ್ಗವನ್ನು ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ತೋರಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಹೇಳಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಇವರ ಸಹಯೋಗದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಆಕರ್ಷಕ ಮೆರವಣಿಗೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಅವರ ಜೀವನ ತತ್ವಗಳು ಮತ್ತು ಸಮಾಜಮುಖಿ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯಬೇಕೆಂದು ಸಲಹೆ ನೀಡಿದರು. ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ಬಾಬು ಜಗಜೀವನ್ ರಾಮ್ ರವರು ನೀಡಿದ ಮಾರ್ಗದರ್ಶನ ಯುವ ಪೀಳಿಗೆಗೆ ದಿಕ್ಕು ತೋರಿಸುವಂತಹದ್ದಾಗಿದೆ. ವಿಶೇಷವಾಗಿ ಇಂದಿನ ಯುವಕರು ಅವರ ಆದರ್ಶಗಳನ್ನು ಅನುಸರಿಸಿ ಉತ್ತಮ ನಾಗರಿಕರಾಗಿ ಬೆಳೆಯಬೇಕೆಂದು ಕರೆ ನೀಡಿದರು. ಸಮಾಜದಲ್ಲಿ ಶಾಂತಿ, ಸಹಕಾರ ಮತ್ತು ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದರು. ಅಪರ ಜಿಲ್ಲಾಧಿಕಾರಿ ಜಗದೀಶ್ ವಿ ಗಂಗಣ್ಣನವರ್ ಮಾತನಾಡಿ, ದೇಶಾದ್ಯಂತ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹಾಸನದಲ್ಲೂ ಸಹ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆಕರ್ಷಕ ಮೆರವಣಿಗೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಬಾಬು ಜಗಜೀವನ್ ರಾಮ್ ರವರು ತಮ್ಮ ಕಾಲದಲ್ಲಿ ಮಾಡಿದ ಸಾಧನೆಗಳು, ಸಮಾಜದ ಹಿತಕ್ಕಾಗಿ ನೀಡಿದ ಕೊಡುಗೆಗಳು ಮತ್ತು ಅವರ ಆದರ್ಶಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಸಮಾಜದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮಹನೀಯರ ಜೀವನವು ಎಲ್ಲರಿಗೂ ಮಾದರಿಯಾಗಬೇಕೆಂದು ಅಭಿಪ್ರಾಯಪಟ್ಟರು.
ಇಂದಿನ ಸಮಾಜದಲ್ಲಿ ಸಹಿಷ್ಣುತೆ, ಪರಸ್ಪರ ಗೌರವ ಮತ್ತು ಒಗ್ಗಟ್ಟಿನ ಅಗತ್ಯ ಹೆಚ್ಚುತ್ತಿರುವ ಹಿನ್ನೆಲೆ ನಾವು ಎಲ್ಲರೂ ಭಾರತೀಯರು ಹಾಗೂ ಕನ್ನಡಿಗರು ಎಂಬ ಭಾವನೆಯೊಂದಿಗೆ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು. ಭಿನ್ನಾಭಿಪ್ರಾಯಗಳನ್ನು ಮೀರಿಸಿ ಏಕತೆಯೊಂದಿಗೆ ಮುಂದೆ ಸಾಗುವುದು ಸಮಾಜದ ಪ್ರಗತಿಗೆ ಸಹಕಾರಿ ಎಂದರು. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂತ್ಪೀರ್, ಸಮುದಾಯದ ಮುಖಂಡರಾದ ಎಚ್ಕೆ ಸಂದೇಶ್, ಕೃಷ್ಣದಾಸ್, ಚೌಡುವಳ್ಳಿ ಜಗದೀಶ್, ರಾಮಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 119th ಬರ್ತ್ ಆ್ಯನಿವರ್ಸರಿ ಸೆಲಿಬ್ರೇಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಬಾಬು ಜಗಜೀವನ್ ರಾಮ್ ನಮಗೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಬಂಧುತ್ವದಿಂದ ಹೇಗೆ ಬದುಕಿರಬೇಕು ಅದರದ್ದು ಒಂದು ದಾರಿ ತೋರಿಸಿದ್ದಾರೆ. ಮತ್ತು ಎಷ್ಟು ದೊಡ್ಡ ಹಂತದಲ್ಲಿ ಅವರು ಇದ್ದರು, ಸ್ಟಿಲ್ ತುಂಬ ಸಿಂಪಲ್ ಆಗಿ ಹೇಗೆ ನಾವು ನಮ್ಮ ಜೀವನ ಆಚರಿಸಬೇಕು ಅದರ ಬಗ್ಗೆಯೂ ಸಹ ಒಂದು ದಾರಿ ತೋರಿಸಿದ್ದಾರೆ. ಸೊ ಇವತ್ತು ನಾವು ಎಲ್ಲರೂ ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಪುಷ್ಪಾಂಜಲಿ ಮಾಡಿದ್ದೀವಿ, ನಮ್ಮ ಶ್ರದ್ಧಾ ಅರ್ಪಣೆ ಮಾಡಿದ್ದೀವಿ. ಮತ್ತು ಅವ್ರ ಜೀವನ ಬಗ್ಗೆ ಅವ್ರ ಏನು ಟೀಚಿಂಗ್ಸ್ ಇದೆ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ದಿನ ಭಾರತದಾದ್ಯಂತ ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಒಂದು ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಇದು 119ನೆಯ ಜನ್ಮ ದಿನಾಚರಣೆಯಾಗಿದೆ. ಈ ದಿನ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಆವರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗಿದೆ. ತದನಂತರ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಬಾಬು ಜಗಜೀವನ್ ರಾಮರ ಒಂದು ಕೊಡುಗೆ ಮತ್ತು ಅವರು ದೇಶಕ್ಕೆ ಮಾಡಿದಂಥ ಸಾಧನೆಗಳನ್ನು ಗುರುತಿಸಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರಾ ಮಹೋತ್ಸವದಲ್ಲಿ ಮಕ್ಕಳ ಆಟಿಕೆ ಪದಾರ್ಥಗಳನ್ನು ಮಾರಾಟ ಮಾಡಲು ಮೈಸೂರಿನಿಂದ ತನ್ನ ತಂಗಿ ಸುಪ್ರಿಯಾ, ಆಕೆಯ ಮಕ್ಕಳೊಂದಿಗೆ ಬಂದಿದ್ದ 28 ವರ್ಷದ ಸಂತೋಷ್ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಭಾನುವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಹೋಬಳಿಯ ಹೆಗ್ಗಟ್ಟ ಗ್ರಾಮದ ಕೆರೆಗೆ ಎಲ್ಲರೂ ಸ್ನಾನ ಮತ್ತು ಬಟ್ಟೆ ತೊಳೆದುಕೊಂಡು ಬರಲೆಂದು ಹೋದ ವೇಳೆ ಸಂತೋಷ್ ಕೆರೆಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜುವ ಸಾಹಸಕ್ಕೆ ಹೋಗಿ ಕೆರೆ ಮಧ್ಯಭಾಗದಲ್ಲಿ ಸುಸ್ತಾಗಿ ಮುಳುಗಿದ್ದು ಮೃತದೇಹದ ಪತ್ತೆಗಾಗಿ ಬೋಟ್ ಮೂಲಕ ಅಗ್ನಿಶಾಮಕ ದಳದವರು ಮತ್ತು ಗಂಡಸಿ ಪೊಲೀಸರು ಜಂಟಿ ಕಾರ್ಯಾಚರಣೆಯೊಂದಿಗೆ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹುಡುಕಾಟ ನಡೆಸಿದ್ರು. ಮೃತದೇಹ ಪತ್ತೆಯಾಗದ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ರು. ಸೋಮವಾರ ಬೆಳಗ್ಗೆ ಮೃತದೇಹದ ಶೋಧ ಕಾರ್ಯಾಚರಣೆ ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆಯಾದರೂ ಮೃತದೇಹ ಪತ್ತೆಯಾಗಿಲ್ಲ ಎಂದು ತಿಳಿದುಬಂದಿದೆ. HCN ನ್ಯೂಸ್ ಅರಸೀಕೆರೆ. ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಸಮುದಾಯದ ಪಾರಂಪರಿಕ ಉದ್ಯೋಗವಾದ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಂಡ ಪರಿಣಾಮ ನೂರಾರು ಕುಟುಂಬಗಳು ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು ತಕ್ಷಣವೇ ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡುವಂತೆ ಮತ್ತು ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಬೋವಿ ಜನಾಂಗದ ಲತಾ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವ್ಯಾಪ್ತಿಯ ವೈಎನ್ಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸವಾಗಿರುವ ಸುಮಾರು 250ರಿಂದ 300 ಮಂದಿ ಬೋವಿ ಸಮುದಾಯದವರು ಸ್ವಾವಲಂಬಿ ಬದುಕಿಗಾಗಿ ಮಗ್ಯ ಗ್ರಾಮದ ಸರ್ವೆ ನಂಬರ್ 151ರ ಸರ್ಕಾರಿ ಗೋಮಾಳದ 3 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ರು. ಈ ಕೆಲಸವು ಕೇವಲ ಉದ್ಯೋಗವಲ್ಲದೆ ಪೀಳಿಗೆಗಳಿಂದ ಬಂದಿರುವ ಅವರ ಪಾರಂಪರಿಕ ಕುಲ ಕಸುಬಾಗಿದ್ದು ಇದೇ ಆಧಾರವಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ನಾವು ಯಾರ ಬಳಿಯೂ ಕೈಚಾಚದೆ ಸ್ವಾವಲಂಬಿಯಾಗಿ ಬದುಕಲು ಈ ಉದ್ಯೋಗವನ್ನು ಅವಲಂಬಿಸಿದ್ದೇವೆ. ಆದರೆ ನಿರಂತರ ಅಡ್ಡಿಪಡಿಸುವಿಕೆಯಿಂದ ನಮ್ಮ ಜೀವನ ಅಸ್ಥಿರವಾಗಿದೆ. ನಮ್ಮ ಮಕ್ಕಳ ಭವಿಷ್ಯ ಕತ್ತಲೆಯಲ್ಲಿದೆ ಎಂದು ಕಾರ್ಮಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ತಾತ್ಕಾಲಿಕ ನಿಷೇಧವನ್ನು ಹಿಂಪಡೆದು ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದ್ರು. ಧರಣಿಯಲ್ಲಿ ಕಲ್ಲು ಕುಟುಕರ ಸಂಘದ ಮಹಾದೇವ್, ನಂದೀಶ್, ಆರ್ಮುಗ, ಸರೋಜಾ, ಅಂಬಿಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ನಾವು ಇವತ್ತಿಗೆ 6 ದಿನದಿಂದ ಇಲ್ಲಿ ಕೂತಿದ್ದೀವಿ. ನಮ್ಮದು DC ಮೇಡಮ್ ಅವರು ಬಂಡೆಗೆ ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟಿದ್ರು. ಕೊಟ್ಟುಬಿಟ್ಟು ಒಂದೇ ವಾರದಲ್ಲಿ ವಾಪಸ್ ಇಸ್ಕೊಂಡಿದ್ದಾರೆ ಸರ್. ನಮಗೆ ಅಲ್ಲಿ ಹೊಸಮಠ ಗ್ರಾಮಸ್ಥರಿಂದ ತುಂಬ ಜೀವನ ಮಾಡೋಕ್ಕೆ ತುಂಬ ನಮಗೆ ತೊಂದರೆ ಆಗ್ತಾಯಿದೆ. ಅವರು ನಮಗೆ 20,000 ವಾರಕ್ಕೆ 20,000 ದುಡ್ಬೇಕು ಅಂತ ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದರು. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೊಂಡು ಅವರು ಸುಮ್ಮನಾದರೂ ಇಲ್ಲದಿದ್ದೆಲ್ಲ ಆರೋಪಗಳು ಹೇಳಿ
ಅಲ್ಲಿ ಗಣಿ ಇಲಾಖೆಗೆ ನಮ್ಮ ಕಡೆಯಿಂದ ತೊಂದರೆ ಆಗ್ತಾ ಇದೆ ಅಂತೇಳಿ ಇಲ್ಲಿ ಮನವಿ ಮಾಡಿ DC ಮೇಡಮ್ ಅವ್ರ ಹತ್ರ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸರ್. ಈ ನಮಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಅವ್ರು ಬಂದು ಕೂತು 4 ದಿನಕ್ಕೆ ತನಿಖೆ ಕೂಡ ಮಾಡ್ದಂಗೆ DC ಮೇಡಮ್ ಅವರು ಅವರಿಗೆ ಸ್ಟಾಪ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾವು ಬಂದು 7 ದಿನ ಆದರೂ ನಮ್ಮ ಕಡೆ ಏನು ರೀಸನ್ಸು ಏನು ಹೇಳ್ತಾ ಇಲ್ಲ. ನಮಗೆ ಸತ್ತರೆ ನಾವು ಇಲ್ಲೇ ಸಾಯ್ತೀವಿ ಸರ್. ನಮಗೆ ಜೀವನ ಮಾಡೋಕ್ಕೆ ನಮ್ಗೆ ತುಂಬ ಕಷ್ಟ ಆಗ್ತಿದೆ. 7 ದಿನ ಆಯ್ತು ಸರ್ ನಾವು ಇವತ್ತು ಇಲ್ಲಿಗೆ ಬಂದು ವಿಚಾರಿಸಿಲ್ಲ ಸರ್. ಬಂದು ಕೇಳಿಬಿಟ್ಟು ನನಗೆ ಇನ್ನೂ ಒಂದು 4-5 ದಿನ ಟೈಮ್ ಕೊಡಿ, ಇದು ಮಾಡ್ತೀನಿ ಅಂತ ಹೇಳಿದರು. ನಾವು ಹೆಂಗೂ ಅಲ್ಲೇ ಸುಮ್ಮನೆ ಇರ್ತೀವಲ್ಲ ಮೇಡಮ್, ನಮಗೆ ಇಲ್ಲಿಂದ ನೀವು ಒಂದು ಸ್ಪಾಟಿಗೆ ಬಂದು ನೋಡಿ ಅಲ್ಲಿ ಏನು ಯಾವ ಥರ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡ JCB ಚಂದ್ರಶೇಖರ್ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಭಾನುವಾರ ಕುಟುಂಬ ಸಮೇತರಾಗಿ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಕ್ಷೇತ್ರದ ಜನತೆಗೆ ಶಾಂತಿ, ಸಮೃದ್ಧಿ ಮತ್ತು ಅಭಿವೃದ್ಧಿ ದೊರಕಲಿ ಎಂದು ಮನವಿ ಮಾಡಿಕೊಂಡರು. ಪೂಜೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡಿದ್ದು ದೇವರ ಆಶೀರ್ವಾದ ಪಡೆಯುವುದು ತನ್ನ ಜೀವನದ ಮಹತ್ವದ ಭಾಗವೆಂದು ಹೇಳಿದರು. ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಯಲು ಜನರ ಆಶೀರ್ವಾದವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗುವ ಆಸೆ ಹೊಂದಿರುವುದಾಗಿ ಸ್ಪಷ್ಟಪಡಿಸಿದ ಅವರು, ಈಗಾಗಲೇ ಹಾಸನ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳು, ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ನೇರವಾಗಿ ಅರಿಯಲು ಪ್ರಯತ್ನಿಸುತ್ತಿದ್ದೇನೆ ಎಂದರು. ಜನಾಭಿಪ್ರಾಯಕ್ಕೆ ಗೌರವ ನೀಡಿ ಅವರ ಬೆಂಬಲದ ಮೇರೆಗೆ ಮುಂದಿನ ರಾಜಕೀಯ ಹೆಜ್ಜೆ ಇಡುವುದಾಗಿ ತಿಳಿಸಿದರು. ಇದಲ್ಲದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ತನ್ನದೇ ಆದ ರೂಪುರೇಷೆಗಳನ್ನು ಸಿದ್ದಪಡಿಸಿಕೊಂಡಿದ್ದು, ಮೂಲಭೂತ ಸೌಕರ್ಯಗಳು, ಯುವಕರಿಗೆ ಉದ್ಯೋಗಾವಕಾಶಗಳು ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶ ಹೊಂದಿದ್ದೇನೆ ಎಂದರು. ಜನಸೇವೆಯನ್ನ ಪ್ರಧಾನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದು ಚಂದ್ರಶೇಖರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. HCI ನ್ಯೂಸ್ ಹಾಸನ. 45ನೇ ವರ್ಷದ್ದು ಬರ್ತ್ಡೇ ಹುಟ್ಟುಹಬ್ಬ ಇತ್ತು. ಹಂಗಾಗಿ ಈ ರಾಮನವಮಿ ಕಳೆದ ವಾರ ಮುಗಿದ್ರಿಂದ ರಾಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದು. ಹಂಗಾಗಿ ಪರಿವಾರ ಸಂಸಾರ ಸಮೇತ ನಮ್ಮ ಸ್ನೇಹಿತರ ಜೊತೆಗೂಡಿ ಬಂದು ದೇವರಲ್ಲಿ ಬೇಡ್ಕೊಂಡಿದ್ದೀನಿ. ತಾಯಿ ಹಾಸನಾಂಬೆ ಹಾಗೂ ನಮ್ಮ ಶ್ರೀರಾಮ ದೇವರು ಹಾಸನ ಕ್ಷೇತ್ರದ ಜನತೆಗೆ ಹಾಗೂ ಎಲ್ಲರಿಗೂ ಸುಭಿಕ್ಷವಾಗಿಡಲಿ, ಮಳೆ ಬೆಳೆ ಎಲ್ಲ ಸಕಾಲಕ್ಕೆ ಆಗಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಮುಂದೆ ನೀವು ಶಾಸಕರಾಗ ಒಂದು ಆಕಾಂಕ್ಷಿಯಾಗಿದ್ದೀರಾ ಕಾಂಗ್ರೆಸ್ಸಿಂದ, ಎಲ್ಲರೂ ಮಾತಾಡ್ತಾ ಇದ್ದಾರೆ, ಜನರ ಬಾಯಲ್ಲಿ ಬರ್ತಾ ಇದೆ. ನಾನು ಅದಕ್ಕೆ ಅದು ಸಂಕಲ್ಪ ತೊಟ್ಟು ಕ್ಷೇತ್ರ ತುಂಬ ಓಡಾಡ್ತಾ ಇದ್ದೀನಿ. ಜನಾಭಿಪ್ರಾಯ ಏನು ಬರುತ್ತೆ, ಜನಾದೇಶ ಏನಾಗುತ್ತೆ, ನಾನು ಒಂದು ಹಾಸನಕ್ಕೆ ನನ್ನದೇ ಆದ ಒಂದು ರೂಪುರೇಖೆಗಳನ್ನ ಇಟ್ಕೊಂಡು ಒಂದು ಜನಸೇವೆ ಮಾಡಬೇಕು ಅಂತೇಳಿ ಓಡಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪಕ್ಷದ ಆದೇಶ, ಜನಾದೇಶ ಯಾವ ಥರ ಬರುತ್ತೆ ಭಗವಂತನ. ಸುಡುವ ಬಿಸಿಲು ಬೇಗೆಯನ್ನು ಲೆಕ್ಕಿಸದೆ ಸಹಸ್ರಾರು ಭಕ್ತರು ಸೋಮವಾರ ನಡೆದ ಗಂಡಸಿ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಚಿಕ್ಕಮ್ಮದೇವಿ ಮಹಾರಥೋತ್ಸವ ಭಕ್ತರ ಹರ್ಷೋದ್ಗಾರದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶುಕ್ರವಾರದಿಂದ ಸೋಮವಾರದವರೆಗೂ 4 ದಿನಗಳ ಕಾಲ ಶ್ರೀದೇವಿಯವರ ದೇವಾಲಯದ ಆವರಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರತಿದಿನ ಪೂಜಾ ಕಾರ್ಯಕ್ರಮಗಳು ನಡೆದವು. ಸೋಮವಾರ ರಥಕ್ಕೆ ಬಲಿ ಪ್ರದಾನ, ಇತರೆ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಮಧ್ಯಾಹ್ನ 12 ಗಂಟೆಗೆ ಶ್ರೀ ದೊಡ್ಡಮ್ಮದೇವಿ, ಶ್ರೀ ಚಿಕ್ಕಮ್ಮದೇವಿಯವರ ಉತ್ಸವ ಮೂರ್ತಿ ಮತ್ತು ರಥಕ್ಕೆ ವಿವಿಧ ಬಗೆಯ ಪುಷ್ಪಗಳಿಂದ ಶೃಂಗಾರ ಮಾಡಿ ರಥದ ಮೇಲೆ ಉತ್ಸವ ಮೂರ್ತಿಗಳನ್ನು ಕೂರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಅರೆವಾದ್ಯ, ಮಂಗಳವಾದ್ಯ, ಸೋಮನ ಕುಣಿತದೊಂದಿಗೆ ಜಾತ್ರಾ ಮೈದಾನದಿಂದ ಶ್ರೀ ಆಂಜನೇಯ ದೇವಾಲಯದವರೆಗೂ ಭಕ್ತರು ರಥವನ್ನು ಎಳೆಯುವ ಮೂಲಕ ಸಂಭ್ರಮಿಸಿ ರಥಕ್ಕೆ ಬಾಳೆಹಣ್ಣು, ದವನ ಎಸೆದು ತಮ್ಮ ತಮ್ಮ ಹರಕೆಗಳನ್ನು ಪೂಜೆ ಸಲ್ಲಿಸುವ ಮೂಲಕ ನೆರವೇರಿಸಿದ್ರು. ರಥೋತ್ಸವದಲ್ಲಿ ರಾಜಕೀಯ ಮುಖಂಡರು, ಗ್ರಾಮದ ಮುಖಂಡರು, ಗುಡಿಗೌಡರು, ಸಹಸ್ರಾರು ಭಕ್ತರು ಭಾಗವಹಿಸಿದ್ದರು.
HCN ನ್ಯೂಸ್ ಅರಸೀಕೆರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಿಗ ವಾಹನ ಚಾಲಕನ ಮೇಲೆ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಹಾಸನ ಮೂಲದ ಚಾಲಕ ಸಂಘದ ಆಗ್ರಹ, ಗಾಯಗೊಂಡಿರುವ ಚಾಲಕನಿಗೆ ನ್ಯಾಯ ದೊರಕಿಸಲು ಮನವಿ. ಹಾಸನ ಜಿಲ್ಲೆಯಲ್ಲಿ ಸಜ್ಜಾದ ಜನಗಣತಿಯ ಸಿದ್ಧತೆ, ಕೆಲಸ ಕಾರ್ಯದಲ್ಲಿ ಶಿಸ್ತು ನಿಖರತೆ ಅಗತ್ಯ, ಡಿಸಿ ಲತಾ ಕುಮಾರಿ ಕರೆ. ಗ್ರಾಮದ ಬಳಿ ಕಾಡಾನೆಗಳ ಚಲನವಲನ, ಸ್ಥಳೀಯ ನಿವಾಸಿಗಳಲ್ಲಿ ಭಯದ ವಾತಾವರಣ, ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆ ಗುಂಪು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.